ಅಮ್ಮ ಬಂದ ಬಾ ಇಷ್ಟೊತ್ತೂ ನಿನ್ಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ಈಗಾದ್ರೂ ಬಂದಲ್ಲ. ಮನೆಗೆ ಒಂದು ಕಾಫಿ ಕೊಡಕ್ಕೂ ಯಾರು ಇಲ್ಲ ನೋಡಮ್ಮ. ನಿನ್ನ ಮಗಳು ಪ್ರೀತಿಯ ಮಗಳು ನಿಧಿಗೆ ಹೇಳಿದ್ರೆ ಒಂದು ಲೋಟ ಕಾಫಿನೂ ಮಾಡ್ಕೊಡ್ಲಿಲ್ಲ. ಅಂತ ಹೇಳ್ಬಿಟ್ಟು ಹಂಗೆ ನೀ ಹೊಂಟೋಗ್ಬಿಟ್ಲು ಕಣಮ್ಮ. ಅಮ್ಮ ಅತ್ತೆ ಬಂದವ್ರೆ, ಅದೇ ನಮ್ಮ ಮದುವೆ ವಿಚಾರಣ ಮಾತಾಡಕ್ಕೆ ಅಂತಾನೆ ಬಂದವ್ರೆ. ಅಪ್ಪ ಎಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇದ್ರು. ಮಾತಾಡಮ್ಮ. ವಾ ಬರ್ಬೇಕು ಬರ್ಬೇಕು ಬೀಗ್ ತಮ್ಮರು. ಯಾವ ಕಾಲ ಆಗಿತ್ತೋ ಏನೋ, ನಾನು ನಿನ್ನ ಮುಖ ನೋಡಿ ನೀವು ನನ್ನ ಮುಖ ನೋಡಿ ಎದುರು ಬದ್ರು ಸಿಕ್ಕಿದ್ರು ಮಾತಾಡ್ತಿರಲಿಲ್ಲ, ಏನಿಲ್ಲ ಏನೋ ಹಣೆ ಬರಹುಗಳೆಲ್ಲ ಸರಿ ಇರಲಿಲ್ಲ. ಅವಾಗ ಹಂಗೆ ಆಗೋಗ್ಬಿಟ್ಟಿತ್ತು. ಇವಾಗ ಇಬ್ರು ಮಕ್ಕಳು ಇಷ್ಟಪಟ್ಬಿಟ್ಟವ್ರೆ. ಅದಕ್ಕೆ ನೀನು ಇಬ್ರು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ, ಇನ್ನು ಯಾಕೆ ಮಕ್ಕಳಾಸೇನ ದೂರ ಮಾಡೋದು ಅಂತ ಹೇಳ್ಬಿಟ್ಟು ಬಂದೆ. ಆಗ್ಲೇ ನೀನು ಬಂದೆ ಸಾವುಕಾರದಾಗ ಮಾತಾಡ್ಕೊಂಡು ಸುಮ್ಮನೆ ಕುತ್ಕೊಬಿಟ್ಟೆ. ನೀವು ಬಂದಿರ್ಲಿಲ್ವಲ್ಲ, ನೀವು ಬರಲಿ ಅಂತ ಕಾಯ್ತಾ ಕುಂತಿದ್ದೆ. ಬರೀ ಬರೀ ಕುಂತ್ಕೊ ಬನ್ನಿ, ಏನಾದರೂ ಒಂದು ವಿಚಾರವಾ ಮಾತಾಡೋಣ. ಅಪ್ಪ ನನ್ನ ಹೆಂಡತಿ ಏನೋ ಒಂದು ಮಾಡ್ತಾಳೆ. ಇದ್ಯಾಕಮ್ಮ ಒಳಗಡೆ ಹೋಯ್ತು? ಇದ್ಯಾಕೆ ಅಮ್ಮ ಏನು ಮಾತಾಡಲಿಲ್ಲ, ಹಂಗೆ ಹೊಂಟೋಗ್ಬಿಟ್ಲಲ್ಲ? ಏನು ವಿಚಾರ? ಕಾಫಿ ಗಿಫಿ ಇಕ್ಕಬಿಟ್ಟು ಬರಕ್ ಹೋದ್ಲು ಏನೋ. ಎದ್ದೋಳೆ ಕಿತ್ತೋದು ಮನಿಯಾಳಿ, ಎದ್ದೋಳೆ ಮ್ಯಾಕೆ. ಅಮ್ಮ ಏನ್ ಮಾಡ್ತಿದ್ಯಮ್ಮ ನೀನು? ಅಮ್ಮ ಅಯ್ಯೋ ರಾಣಿ, ಇದೇನ್ ಮಾಡ್ತಿದ್ಯಾ ನೀನು? ನಾನು ಮದುವೆ ವಿಚಾರ ಮಾತಾಡಕ್ ಬಂದಿದ್ದು. ಎದ್ದೋಳೆ ಎದ್ದೋಳು ಅಂತ ಹೇಳಿದ್ನಲ್ಲೇ, ಎದ್ದೋಳೆ ಮ್ಯಾಕೆ. ಇಲ್ಲಿ ತನಕ ಸುಮಾರು ಅಂದ್ರೆ ಒಂದು 10 ಸಂಸಾರ ಹಾಳಾಗೋಗಿಲ್ವಾ ನಿನ್ನಿಂದ? ಎಣಿಸ್ಕೊಂಡೋದ್ರೆ 10ಕ್ಕಿಂತ ಶಾಣೆ ಅವ್ವಿ ಅಂತ ಅನ್ನಿಸ್ತದೆ. ಸುಮಾರು ಕಡಿಮೆ ಅಂದ್ರೂ ನಿನ್ನಿಂದ ನಿನ್ನ ಮಗಳಿಂದ ಒಂದು 10 ಸಂಸಾರ ಹಾಳಾಗೋಗಿಲ್ವಾ? ಅಮ್ಮ ಇದೇನು ಅಂತ ಮಾಡ್ತಾ ಇದೀಯ ನೀನು? ಅತ್ತೆಗೆ ಯಾಕೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದೀಯ ನೀನು? ಯಾವಳತ್ತೆ ಮುಚ್ಕೊಂಡಿರ್ಲ, ಮುಚ್ಚಲ ಬಾಯ್ನ. ಅತ್ತೆನಂತೆ ಅತ್ತೆ ಕತ್ತೆ. ಏಯ್ ಏನು ನಿಮ್ಮ ಅಪ್ಪಂಗೇನು ಅಕ್ಕಂಗಿನ ಇಲ್ಲ ನನ್ನ ತಮ್ಮನ ಹೆಂಡ್ತಿನ? ಯಾರು ನಿನ್ಗೆ ಅತ್ತೆ ಆಗಕ್ಕೆ? ಮುಚ್ಕೊಂಡು ನಿಂತ್ಕೊಳ್ಳೋದು ಕಲ್ತ್ಕ. ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಮನ್ನೆಲ್ಲ ಸಿಗು ತ್ವಾರಣ ಕಟ್ಟಿದ್ದೀನಿ ನನ್ನ ಮಗನೇ. ಇನ್ನೊಂದು ಕಿತ ಏನಾರ ಆಡ್ದೆ ಆಟನ? ಏಯ್ ಏನು ಆಸ್ತಿ ಎಲ್ಲ ನಿನ್ನ ಹೆಸರು ಬಂದ್ಬಿಟ್ಟೈತೆ ಅರ್ಧ ಅಂತ ಹೇಳ್ಬಿಟ್ಟು ದಿಮಾಗ್ ತೋರಿಸ್ತಿದ್ಯೇನು? ಏನಾಡಿದ್ದೆ ಆಟ, ಊಡಿದ್ದೆ ಲಗ್ಗೆ. ಯಾವಳನ್ನ ಕಟ್ಕ, ಯಾವಳನ್ನ ಮೋಸ ಮಾಡು, ಯಾವಳನ್ನ ಬಸ್ರು ಮಾಡು, ಯಾರನ್ನ ಬಾಣಂತನ ಮಾಡು, ಯಾರು ಕೇಳಂಗಿಲ್ಲ ಅಲ್ವೇನ್ಲ? ನೀನು ನಿಮ್ಮ ಅಪ್ಪನ ಜಾಯಮಾನಕ್ಕೆ ಬಂದ್ಬಿಟ್ಟು ನಿಮ್ಮ ಅಪ್ಪನ ರೂಟ ಹಿಡ್ಕೊಬಿಟ್ಟಿದ್ಯಲ್ವಾ? ಇನ್ನು ನಾನೇನಾರ ಸುಮ್ಕಿದ್ರೆ ಅಷ್ಟೇ ನೀಯ. ಇಷ್ಟು ದಿನ ನನ್ನ ಮಗಳು ಮನೆಗೆ ಬರಲಿ 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 ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಬಿದ್ದಿದ್ದೆ ನಾನು. ಹೀಗಾಯ್ತಲ್ಲ, ಮನೆಗೆ ಬಂದಿದ್ದೆಲ್ಲ ಆಯ್ತಲ್ಲ, ಇನ್ನೇನ್ಲ ಐತೆ ಇನ್ನ? ಏನೇ ಶಾರದಿ, ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಬಿಟ್ಟು ನನ್ನ ಮನೆ ಸಂಸಾರ ನಾಳು ಮಾಡಬೇಕು ಅಂತ ನಿನ್ನ ಮಗಳನ್ನ ಚೂಬಿಟ್ಟಿದ್ದೆ. ಹೇಳು, ಅದೇನೇನು ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ನಿನ್ನ ಆಟ ಏನಿದ್ರು ನನ್ನ ಮುಂದೆ ನಡೆಯೋಕ್ಕಿಲ್ಲ. ಒಯ್ತಾ ಇರು ಸುಮ್ಕೆ ನೆನೆಯ. ಎಲ್ಲ ವಿಚಾರ ಗೊತ್ತಿದ್ರು ಬಂದಿದ್ಯಾ ಅಂತ ಹೇಳಿದ್ರೆ ಬಿಟ್ಟೋಳೆ. ನೀನು ಬಂದಿರೋದು ಆಸ್ತಿಗೋಸ್ಕರ ಅಂತ ನಂಗೆ ಸಂದಾಗ ಗೊತ್ತು. ನನ್ನ ಗಂಡನ್ನೇ ಬುಟ್ಟಿಗೆ ಹಾಕ್ಕೊಂಡು ನನ್ನ ಗಂಡನ ಜೊತೆನೆ ಚಕ್ಕಂದ ಆಡ್ದವಳು ನೀನು. ನಿನ್ನ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕಾ ನಾನು? ಹಳೇದೆಲ್ಲ ಮರ್ತು ಬಿಡಕ್ಕೆ ನೀನು ಮಾಡಿರೋದು ಇಷ್ಟು ಅಷ್ಟದ ಕೆಲಸ ಅಲ್ಲ, ದೊಡ್ಡ ಕೆಲಸ ನೆನೆಯ ಮಾಡಿದ್ಯಾ. ಮಾಡೋದೆಲ್ಲ ವಯಸ್ಸಿದ್ದಾಗ ಮಾಡ್ಬಿಟ್ಟು ಈಗ ಸತಿ ಸಾವಿತ್ರಿ ಥರ ಪೋಸ್ ಕೊಟ್ಕೊಂಡು ಬಂದವಳೆ. ಏಯ್ ನೋಡಿಯ ಈಚೆ ಕಡಿಕೆ ನೋಡಿ, ಪರ್ಕೆ ಎಲ್ಲ ಮೆಟ್ಟು ತಗೊಂಡು ಹೊಡೆದ್ಬಿಡ್ತೀನಿ ನೀನಾರ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಅಪ್ಪರ್ ಬಡ್ಡಿನ ತಗೊಬಂದು ನೀನ್ ನನಗೆ ಅವಮಾನ ಮಾಡ್ತಾ ಇದೀಯಾ. ಅವಮಾನನ ಇಷ್ಟೊತ್ತು ಮಾಡಿರಲಿಲ್ಲ, ಈಗ ಮಾಡ್ತೀನಿ ನೋಡು. ಅಯ್ಯಪ್ಪ, ಪರ್ಕೆ ಹೊಡಿತೀಯ ನನ್ನೇನೆ. ಪರ್ಕೆಗಲ್ಲ, ಮೆಟ್ನ ಹೊಡಿಬೇಕು ನಿನಗೆ ಫಸ್ಟು. ಅಯ್ಯೋ ಯಪ್ಪ, ಅಳಿಯಂದ್ರೆ. ಅಮ್ಮ ಬಿಡಮ್ಮ, ಅತ್ತೆನಾ ಏನಮ್ಮ ಮಾಡ್ತಾ ಇದೀಯ? ಇಷ್ಟೊಂದು ಅವಮಾನ ಮಾಡ್ತಾ ಇದೀಯಾ? ಯಾವ್ದು ಅವಮಾನ? ಮುಚ್ಕೊಂಡು ನಿಂತ್ಕ, ಇಲ್ಲ ಒಯ್ತಾ ಇರ್ ಮನೆ ಬಿಟ್ಬಿಟ್ಟು. ನಾನೇನಿಲ್ಲ, ಸುಮ್ನೆ ಬಿಡಕ್ಕಿಲ್ಲ. ಏಯ್ ಎತ್ಕೊಳ್ಳಿ ನಡಪನ. ನಡಿ ಸುಮ್ಕೆ ನೆನೆಯ. ಅಳಿ ಅಂದ್ರೆ ನೀವೇ ಏನಾರ ಹೇಳಿ. ಅಮ್ಮ ಅಮ್ಮ ನಾನು ಅವ್ರ ಮಗಳನ್ನ ಇಷ್ಟಪಡ್ತಾ ಇದೀನಿ ಕಣಮ್ಮ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅವಳಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ನೆನೆಯ. ಅದ್ಲ ಕೆಲಸ ಮಾಡ್ಕೊಳ. ಮೊದ್ಲು ನೆಗದು ಬಿದ್ದು ಸಾಯಿ, ಊರಿಗೆಲ್ಲ ಉಪಕಾರ ಆಯ್ತದೆ, ಭೂಮಿಗೆ ಭಾರನ ತಪ್ತದೆ. ನೆಗದು ಬಿದ್ದು ನೆಳ್ಳಿಕಾಯ ಹೊಂಟು ಹೋಗ್ಬಿಡು ನೀನಂತೂ ಇನ್ನೋಡು. ಸಾಯ್ತಿಯಾ ಸಾಯಿ, ನಾನು ಮಾತ್ರ ನಿನ್ ಸತ್ರುನುವೆ ಇವಳು ಮಗಳಿಗೆ ಮಾತ್ರ ಮದುವೆ ಮಾಡ್ಕೊಳಕ್ ನಾನಂತೂ ಬಿಡಕ್ಕಿಲ್ಲ. ಅಲ್ಲ, ನೀ ನಿಜವಾದ ಪ್ರೀತಿ ಮಾಡಿದಿದ್ರೆ ಯಾಕ್ಲ ಆ ಇನ್ನೊಬ್ಳು ಹುಡುಗಿಗೆ, ಅವಳಿಗೆ ಗೌರಿಗೆ ನೀನ್ ಯಾಕ್ಲ ಮೋಸ ಮಾಡ್ತೀಯ? ನೀನು ಹೇಳು, ಏನಕ್ಕೆ ಮೋಸ ಮಾಡ್ತೀಯ ಹೇಳು? ಅಮ್ಮ ನಾನು ಅದು ಮುಚ್ಚು ಬಾಯ್ನ. ನೋಡು, ಅವಳೇನ್ ಸಾಚ ಅಲ್ಲ ಮಮ್ತಿ. ಅವಳು ನಿಮ್ಮ ಆಸ್ತಿ ಹೊಡಿಬೇಕು ಅಂತ ನೀನಿಯ ಇದೆಲ್ಲ ಪಿಲಾನ್ ಮಾಡಿರೋದು. ಮಗಳನ್ನ ಬಸ್ರಿ ಆಗಂಗೆಲ್ಲ ಮಾಡಿರೋದು ಈ ಎಲ್ಲ ಪಿಲಾನ್ ಅವಳ್ದುನುವೆ. ನೀನ್ ನನ್ನ ಮಾತು ನಂಬಕ್ಕಿಲ್ಲ, ಅವಳು ನಂಬ್ಕೊಂಡು ಅವಳ ಮಗಳನ್ನ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀಯಲ್ವಾ ನೀನು? ನಿನಗೊಂದಿನ ಸರಿಯಾಗಿ ಆಯ್ತದೆ ನೋಡ್ತಿರೋ. ಏಯ್ ನಾಟ್ಕನ ಪಾಟ್ಕನ ಒಂದೇಣ ಜೀವ ಅಯ್ಯೋ ಅನ್ನೋದು ನಂಗೆ ಇಷ್ಟ ಇಲ್ಲ. ನನ್ನ ಮಗನಿಂದ ತೆಪ್ಪ ಆಗೋಗ್ಬಿಟ್ಟೈತೆ. ಈ ಲೋಪ ನನ್ನ ಮಗನ ನೆಟ್ಟಗಿದ್ರೆ ನಾನು ಯಾಕೆ ಇವ್ರಿಗೆಲ್ಲ ಕೊಟ್ಟು ಮಾಡ್ತಾ ಇದ್ದೆ? ನನ್ನ ಗಂಡನ ಸಂಬಂಧಿಕರು ಒಬ್ರು ಅವಳೆ, ಅವಳು ಎಂತ ಹುಡುಗಿ ಗೊತ್ತೇ, ಅವ್ರಿಗೆ ಏನೇ ಕೊಟ್ಬಿಟ್ಟು ಮಾಡ್ತಾ ಇದ್ದೆ. ನಾವೆಲ್ಲ ಮಾತಾಡ್ಕೊಂಡಿದ್ವಿ ಅವ್ರಿಗೆ ಏನೇ ಕೊಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ನನ್ನ ಮಗ ಅಲ್ಕ ಕೆಲಸ ಮಾಡಿದ್ಮೇಲೆ ನಾವಿನ್ನು ಹೆಂಗೆ ಮಗ ಎತ್ಕೊಂಡು ಬೇರೆ ಹುಡುಗಿನ ಹೋಗ್ಬಿಟ್ಟು ಮದುವೆ ಮಾಡ್ಕೊಳಕ್ಕಾಯ್ತದೆ? ಏಯ್ ಎತ್ಕಳೆ ನೀನು. ನಿನ್ನ ನಾಟಕ ನಂಗೆ ಸಂದ ಗೊತ್ತು. ಎತ್ಕ ಸುಮ್ಕೆ ನೆನೆಯ. ಹೋಯ್ತಿರು ಸುಮ್ಕೆ ನೆನೆಯ.
ಅಳಿ ಅಂದ್ರೆ ನನ್ನ ಮಗಳ ಮೇಲೆ ಪಿರಾಣನೆ ನೀಯ ಮಡಿಕೊಂಡಿದ್ರಿ ನೀವಂತೂ ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ನೀ ಹಿಂಗೆ ಮಾಡ್ತಾ ಇದ್ ನಿಮ್ಮಮ್ಮ ಇಷ್ಟೊಂದೆಲ್ಲ ಅವಮಾನ ಆಯ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ನನ್ನ ಮಗಳು ಈ ವಿಚಾರ ಕೇಳ್ಬಿಟ್ಟು ಯಾವ್ದೇ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ ಅಷ್ಟೇ ನೀಯ ನಿಮ್ಮ ಹೆಸ್ರಾಗೆ ನೀಯ. ನನ್ನ ಮಗಳು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾಳೆ ಅಂತ ನಿಮ್ಗೂ ಗೊತ್ತು. ಇವಾಗ ಇಷ್ಟೆಲ್ಲ ಆಗಿರೋದು ಗೊತ್ತಾದ್ರೆ ನನ್ನ ಮಗಳು ಬದುಕ್ತಾಳೋ ಬದುಕಕ್ಕಿಲ್ವೋ ಅದು ನೀಯ ನಂಗೆ ಅರ್ಥ ಆಯ್ತಿಲ್ಲ. ಅಪ್ಪ ಅಮ್ಮ ನೋಡಪ್ಪ ಹೆಂಗ್ ಆಡ್ತೈತೆ, ನೀನೇನ ಮಾತಾಡಪ್ಪ. ನಿಮ್ಮ ಅಪ್ಪನ ಬಾಯಿಂದ ಒಂದು ಪದ ಈಚೆ ಕಡೆಗೆ ಬಂತು ಅಂದ್ರೆ ಬಾಯಿಗೆ ಬರೆ ಎಳೆದು ಬಿಡ್ತೀನಿ. ಮಗ, ನಿನಗೆ ನಾನು ಹೇಳೋದು ಅರ್ಥ ಆಗಿಲ್ಲ. ನಿಮ್ಮಮ್ಮ ಹೇಳಿದ ಮಾತು ಕೇಳು. ಆಮೇಕಿಂದ ಏನೋ ಒಂದು ವಿಚಾರ ಮಾಡಿದ್ರೆ ಆಯಿತು. ನಿಮ್ಮಮ್ಮ ಏನು ಮಾಡಿದ್ರು ಒಳ್ಳೇದಕ್ಕೆ ನೀನು ಮಾಡೋದು. ನನ್ನ ಮಾತು ಕೇಳು. ಈಗ ಸದ್ಯಕ್ಕೆ ಸುಮ್ಮನೆ ಹೂ ಅಂತ ಒಪ್ಕೊಬಿಡು. ಆಮೇಕಿಂದ ಬೇಕಾದರೆ ಏನೋ ಒಂದು ಮಾಡಿದ್ರೆ ಆಯಿತು. ನೀನು ಇವಾಗ ತೆಪ್ಪು ಕೆಲಸ ಮಾಡ್ಬಿಟ್ಟಿದ್ಯಲ್ವಾ, ಬೇರೆ ದಾರಿ ನೆನೆಯೇ ಇಲ್ಲ ನಿನಗೆ. ಅಂದ್ರೆ ಇವಾಗ ನಾನು ಮದುವೆ ಮಾಡ್ಕೊಬಿಡ್ಬೇಕು ಅಂತ ಹೇಳ್ತಾ ಇದೀಯಾ? ನೋಡು, ಮದುವೆ ಮಾಡ್ಕೊಳ್ಳೋದು ಮಾಡ್ಕ. ಆಮೇಕಿಂದ ಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ನಿನಗೆ ಏನೂ ಗೊತ್ತಾಗಕ್ಕಿಲ್ಲ. ಈಗ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಹಂಗೆ ನೀನು ಸುಮ್ಮನೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಬಿಡು ಅಪ್ಪ. ಹೀರೋಯಿನ್ ತರ ಅವಳಪ್ಪ ಇವಳನ್ನ ಬಿಟ್ಕೊಟ್ಬಿಟ್ರೆ ಹೆಂಗಪ್ಪ? ಅಂತ ಹೊತ್ತು ಹೀರೋಯಿನ್ ಸಿಗ್ತಾರೆ, ಸುಮ್ಕಿರ್ಲಾ. ಏಯ್ ಹೋಗು ಮನೆಯಿಂದ ಅಂತ ಹೇಳ್ತಾ ಇದೀನಲ್ಲ, ಇಲ್ಲೇ ನೀನು ಗೊಂಬೆ ಕುಣಿಸ್ತಾ ಇದೀವಿ ನೋಡ್ಕೊಂಡು ನಿಂತ್ಕೊಳಕ್ಕೆ. ಅಯ್ಯೋ ನಾನು ಇಷ್ಟು ವರ್ಷ 20 ವರ್ಷ ಮಾಡಿದ ಪಿಲಾನೆಲ್ಲನೂ 20 ನಿಮಿಷಕ್ಕೆಲ್ಲ ಹಾಳು ಮಾಡಿಬಿಟ್ಲಲ್ಲ ಇವಳು. ಹಂಗಾರೆ ನನ್ನ ಮಗಳು ಮದುವೆ ನಡೆಯಲ್ಲ, ನನ್ನ ಮಗಳು ಈ ಮನೆಗೆ ಸಸಿಯಾಗಿ ಬರಲ್ಲ. ಇಷ್ಟೇ ನಿನ್ನ ಕತೆ ಮುಗೀತಾ ಕತೆ. ನಾನು ಏನೇನೇನೇನೋ ಅನ್ಕೊಂಡು ಏನೇನೇನೋ ಪಿಲಾನ್ ಮಾಡ್ಕೊಂಡಿದ್ನಲ್ಲಪ್ಪ, ಎಲ್ಲ ಯಾಕೊಟ್ಟೋಯ್ತಲ್ಲ. ಅಯ್ಯೋ ದೇವ್ರೆ, ಏನು ಕರ್ಮ ಮಾಡಿದ್ದೆ ನಾನು ಅಂತ ಹೇಳ್ಬಿಟ್ಟು ನನಗೆ ಈ ಶಿಕ್ಷೆ ಕೊಡ್ತಾ ಇದೀಯಪ್ಪ. ಇನ್ನೊಂದು ಕಿತನ ಮನೆ ಕಡೆ ತಲೆ ಹಾಕಿ ಮನಿಕೊಂಡ್ರು ಗಾಳಿ ಬಿಡಿಸ್ಬಿಡ್ತೀನಿ. ಏನ್ಲ ತಿರ್ಬೋಕಿ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ನಡಿ ನಡಿ, ಮಾಡಿದ್ದುಣ್ಣೋ ಮಾರಾಯ ಅನ್ನಂಗೆ ನೀನು ಮಾಡಿದಕ್ಕೆ ನೀನೇ ಅನುಭವಿಸ್ಕೊಂಡು ಸಾಯ್ಬೇಕು. ಯಾವಳು ಬಂದ್ಬಿಟ್ಟು ನಿಂಗೆ ಇಲ್ಲಿ ಅನುಭವಿಸೋಕ್ಕಾಗಕ್ಕಿಲ್ಲ. ನೋಡು, ಆ ಮಮತಾ ಮಗಳ ಜೊತೆನೇ ನಿನ್ನ ಮದುವೆ. ಅದೇನೋ ಅವಳ ಹೆಸರು ಗಂಗಾನೋ ಗೌರಿನೋ, ಅವಳ ಜೊತೆ ನಿನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಬಿದ್ದಿರು. ಅಪ್ಪ ಏನಪ್ಪ, ನೀನು ಏನೇನೇನೋ ಮಾಡ್ತೀಯ ಅಂತ ಅನ್ಕೊಂಡ್ರೆ ನೀನು ಏನೇನೇನೋ ಮಾಡೋಕ್ಕಾಗ್ಲಿಲ್ವಲ್ಲಪ್ಪ. ಮಗ, ಎಲ್ಲ ಟೈಮು ಒಂದೇ ಥರ ಇರೋಕ್ಕಿಲ್ಲ. ನೋಡು, ಹೆಂಗಸ್ರ ಕೈಗೆ ಇವ್ರ ಕೈ ತಗ್ಲಾಕೊಬಿಟ್ರೆ ಪರ್ಕೇಟೆ ನೀಯ ಬೀಳೋದು. ನೋಡು, ನೀನು ಸುಮ್ಗೆ ನನ್ನ ಮಾತು ಕೇಳು. ನಿಂಗೆ ಹುಡುಗಿನ ಗೌರಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ ನಿಂಗೆ? ಇಲ್ಲಪ್ಪ, ನಂಗೊಂಚೂರು ಇಷ್ಟ ಇಲ್ಲ ಕಣಪ್ಪ. ಒಂದು 2 ದಿನ ಎಲ್ಲನ ದೂರ ಹೊಂಟೋಗ್ಬಿಡು. ಒಂದು 2 ದಿನ ಹೋಗು, ಎಲ್ಲ ನಾನು ನೋಡ್ಕೊತೀನಿ ಮನೆ ಕಡೆ. ನೀನು ಏನು ಯೋಚನೆ ಮಾಡಬೇಡ. ಮಗೀಗಾದ್ಮೇಲೆ ನಿಧಾನಕ್ಕೆ ಬಾ. ಆಮೇಕಿಂದ ಎಲ್ಲ ತಾಮ್ಸ ಆಗಿರ್ತದೆ ಇಲ್ಲಿ. ಆಮೇಕಿಂದ ಎಲ್ಲ ಸುರೋಯ್ತದೆ. ನೀನು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅವರು ಊರು ಬಿಟ್ಬಿಟ್ಟು ಹೊಂಟೋಯ್ತಾರೆ, ಇದೆಲ್ಲ ಅವಮಾನ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಕಿಂದ ಏನು ತೊಂದರೆ ಆಗಿಲ್ಲ. ನನ್ನ ಮಾತು ಕೇಳೋ ಒಂದು 2 ದಿನ ಹೊಂಟೋಗ್ಬಿಡು. ಅಪ್ಪೋ, ಏನಾಗಕ್ಕಿಲ್ಲ ತಾನೇ ಹೊಂಟೋಗ್ಬಿಟ್ರೆ? ಏನನ ಆಯ್ತದೆ ಅಂತ. ನೋಡು, ನೀನು ಈ ಇಷ್ಟಪಟ್ಟರೆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದರೆ ನಿನಗೆ ಬ್ಯಾರೆ ದಾರಿ ದಿಕ್ಕು ಏನೂ ಇಲ್ಲ. ಇಲ್ಲಿ ಇದ್ಬಿಟ್ರೆ ಪಂಚಾಯಿತಿ ಅದು ಇದು ಅಂತ ಕಲ್ಲ ಹಾಕ್ಬಿಟ್ಟು ತಲೆ ತಿಂದ್ಬಿಟ್ಟು ಆ ಮಮತಿ ಮಗಳನ್ನೇ ನೀನು ತಲೆ ಕೊಟ್ಬಿಡ್ತಾರೆ. ಈಗ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಎಲ್ಲಿ ಅಂತ ಹುಡುಕ್ತಾರೆ ನಿನ್ನ? ಊರಾಗಿಲ್ಲ ಬಿಡು ಅಂತ ಪಂಚಾಯಿತಿ ಕಲಾಕಕ್ಕೆ ನೀನು ಇರೋಕ್ಕಿಲ್ವಲ್ಲ. ನೀನು ಇರೋದು ಇಲ್ಲ ಎಂಥದೂ ಇಲ್ಲ. ಅವಾಗ ಸುಮ್ಮನೆ ಆಯ್ತಾರೆ ಜನ. ಸರಿ ಕಣಪ್ಪ, ಹಂಗಾರೆ ನೀನು ಹಂಗೆ ಹೇಳಿದ್ರೆ ಹಂಗೆ ನೀನು ಮಾಡ್ತೀನಿ. ಹಂಗೆ ನೀನು ಮಾಡು. ನಾನು ಅನ್ಕೊಂಡಿದ್ದೆಲ್ಲ ಏನೂ ಆಗಲೇ ಇಲ್ಲ, ಎಲ್ಲ ಹಾಳಾಗೋಯ್ತು. ಏನೇನೋ ಆಸೆ ಇಟ್ಕೊಂಡಿದ್ದೆ. ಮತ್ತು ಇವಾಗ ನನ್ನ ಮಗಳು ಕತೆ, ನನ್ನ ಮಗಳು ಬೀದಿ ಬಿಕಾರಿ ಆಗೋಗ್ಬಿಡ್ತಾಳೋ ಏನೋ. ಎಂಥ ಗತಿ ಬಂದ್ಬಿಡ್ತು ನನಗಂತೂ. ಏನೇನೋ ಪಿಲಾನ್ ಮಾಡಿದೆ. ಆ ಸಾವುಕಾರನ ಮಗ ಏನು ಮಾತಾಡಿದಂಗೆ ಸುಮ್ಮನೆ ಇದ್ನಲ್ವಾ, ನನ್ನ ಮಗಳನ್ನ ಕರ್ಕೊಂಡು ಓಡೋಗು ಅಂತ ಹೇಳ್ಬಿಟ್ಟು ಏನಾರ ಪಿಲಾನ್ ಹೇಳ್ಕೊಟ್ಬಿಡ್ಲಾ? ನ್ಯಾಯವಾಗಂತೂ ಮದುವೆ ಮಾಡೋಕ್ಕಂತೂ ಈಗ ಆಗಕ್ಕಿಲ್ಲ. ಅಂಥ ಪರಿಸ್ಥಿತಿನಾಗಿದ್ದೀನಿ ಇವಾಗ. ನ್ಯಾಯವಾಗಿ ಮದುವೆ ಮಾಡೋಕ್ಕಾಗ್ದಿರ ಅಂಥ ಪರಿಸ್ಥಿತಿನಾಗೆ ಓಡ್ ಕಳಿಸ್ಬಿಟ್ರೆ ಅವ್ನು ಓಡೋಗ್ಬೇಕಲ್ಲ. ಏನು ಮಾಡೋದು? ಓಡೋಗ್ಬಿಟ್ರೆ ಆಸ್ತಿ ಎಲ್ಲ ನಾನು ಅನುಭವಿಸೋರು ಯಾರಿಲ್ಲಿ? ಆಮೇಗಿಂದ ಓಡೋಗೋಳು ಬಿಡು, ಓಡೋಗವನೆ ಅಂತ ಹೇಳ್ಬಿಟ್ಟು ಏನು ಕೊಡ್ತಿದ್ದಂಗಿದ್ರೆ 20 ವರ್ಷದ ಕನಸೆಲ್ಲ ನೂರಾಗೋಗ್ಬಿಡ್ತಲ್ಲಪ್ಪ. ಯಾವಳವಳಲ್ಲ ನಮ್ಮತ್ತೆ, ಅವಳು ಅಡ್ಬಾಯಿ ಹಾಕಿದ್ದಕ್ಕೆ ನೀಯ ಎಲ್ಲ ಎಡವಟ್ಟಾಗಿದ್ದು. ಬಂದ್ಬಿಡ್ತಾಳೆ ಅಡ್ಬಾಯಿ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಕಿತ್ತೋದು ಮನೆಯಾಳಿ. ನನ್ನ ಮಗಳನ್ನು ಅಡ್ಬಾಯಿ ಹಾಕ್ಬಿಟ್ಲು. ಬ್ಯಾಡ ಬ್ಯಾಡ, ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇವಾಗ 4 ಹೇಳು ಕೂತ್ಕೊಂಡು 4 ಕೈಯಾಗೂ ಎಂಥ ಖುಷಿಯಾಗಿ ಓದೋಳು ಹೆಂಗೆ ಬರ್ತಾ ಇದ್ದೀನಿ ನೋಡಿ ವಾಪಸ್ಸು.